ವಂದೇ ಮಾತರಂ ಗೀತೆಗೆ 150 ವರ್ಷಗಳ ಸಂಭ್ರಮದ ಹಿನ್ನೆಲೆ ಮೈಸೂರಿನ ಬೆಮ್ಮೆಲ್ ಕಾರ್ಖಾನೆಯಲ್ಲಿ ಏರ್ಪಡಿಸಲಾಗಿದ್ದ ಐಕ್ಯತಾ ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪಾಲ್ಗೊಂಡಿದ್ದರು. ದೇಶಾದ್ಯಂತ ಏಕಕಾಲದಲ್ಲಿ 150 ಕಡೆ ಸಾಮೂಹಿಕವಾಗಿ ರಾಷ್ಟ್ರಗೀತೆಯನ್ನು ಹಾಡಲಾಗಿತ್ತು. ಕಾರ್ಖಾನೆಯ ಸಿಬ್ಬಂದಿ ಜೊತೆ ರಾಷ್ಟ್ರಗೀತೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ದನಿಗೂಡಿಸಿದರು. ಈ ವೇಳೆ ಮಾತನಾಡಿದ ಅವರು, ದೇಶದ ಐಕ್ಯತೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದೆಲ್ಲೆಡೆ 150 ಕಡೆ ರಾಷ್ಟ್ರಗೀತೆಗೆ ದನಿಯಾಗಿದ್ದಾರೆ. ದೇಶದಲ್ಲಿ ಎಲ್ಲ ಜಾತಿ ಧರ್ಮದವರು ಒಂದೇ ಎಂಬ ಭಾವನೆ ಮೂಡಬೇಕು, ಆಗ ಮಾತ್ರ ಐಕ್ಯತೆ ಮೂಡಲು ಸಾಧ್ಯ ಎಂದು ತಿಳಿಸಿದರು. ಇದೇ ವೇಳೆ ಶಾಸಕ ಜಿ.ಡಿ. ಹರೀಶ್ ಗೌಡ ಹಾಗೂ ಕಾರ್ಖಾನೆಯ ಹಿರಿಯ ಸಿಬ್ಬಂದಿ ಹಾಗೂ ಕಾರ್ಮಿಕರು ಕೂಡ ಇದೇ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆದಂಥ ಹೋರಾಟಗಳು, ಆ ದಿನಗಳಲ್ಲಿ ದೇಶಭಕ್ತಿಯನ್ನು ಪ್ರತಿಯೊಬ್ಬರಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಕ್ಕಂಥ ಏಕತೆಯಿಂದ ಪ್ರತಿಯೊಬ್ಬರಲ್ಲಿ ಒಂದು ಪ್ರೋತ್ಸಾಹ ತುಂಬತಕ್ಕಂಥ ಒಂದು ಅತ್ಯುತ್ತಮವಾದಂಥ ವಂದೇ ಮಾತರಂ ಅಂತಕ್ಕಂಥ ಒಂದು ಪ್ರಾರ್ಥನೆ ಏನಿದೆ, ರಾಷ್ಟ್ರಗೀತೆ, ಅದನ್ನು ಬಂಕಿಮಚಂದ್ರ ಚಟರ್ಜಿಯವರು 1875ನೇ ಇಸ್ವಿನಲ್ಲಿ ಬರೆದಂಥ ಒಂದು ಬರವಣಿಗೆ ಏನಿದೆ, 150 ವರ್ಷಗಳನ್ನು ಇವತ್ತು ಪೂರೈಸಿದ್ದೇವೆ. ಈ ಸಂದರ್ಭದಲ್ಲಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ದೇಶದಾದ್ಯಂತ ಈ 150 ವರ್ಷಗಳ ಈ ಒಂದು ಗೀತೆಯ ಮುಖಾಂತರ ದೇಶಕ್ಕೆ ಸ್ವಾತಂತ್ರ್ಯ, ಸ್ವಾಭಿಮಾನ, ಏಕತೆಯನ್ನು ಮೂಡಿಸ್ತಕ್ಕಂಥ, ರಾಷ್ಟ್ರಭಕ್ತಿಯನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಕಳೆದ ಬ್ರಿಟಿಷ್ನವರ ಆಡಳಿತದ ಸಂದರ್ಭದಲ್ಲಿ ಈ ಒಂದು ಗೀತೆ ಪ್ರೇರೇಪಣೆ ಆಗಿದೆ. ಇವತ್ತು 150 ವರ್ಷಗಳನ್ನು ನಾವೇನು ಪೂರೈಸಿದ್ದೇವೆ, ಅದರ ಗೌರವಾರ್ಥವಾಗಿ ಈ ಕಾರ್ಯಕ್ರಮವನ್ನು ದೇಶದಾದ್ಯಂತ ಇವತ್ತೇನು ನಡೀತಾ ಇದೆ ಏಕತಾ ಸಮಾವೇಶ, ಇದರಲ್ಲಿ ನಾನು ಭಾಗವಹಿಸಿದ್ದೆ. ಎಲ್ಲರೂ ಇವತ್ತು ದೇಶ ಒಗ್ಗಟ್ಟಾಗಿ ಏನು ವಿಶ್ವಕ್ಕೆ ಸರಿಸಾಟಿಯಾಗಿ ನಿಂತಿದೆ. ಎಲ್ಲರೂ